ಉತ್ತರ ಕೊರಿಯಾದ ಸರ್ವಾಧಿಕಾರಿಗೆ ಬೆದರಿದ್ರ ಟ್ರಂಪ್. ಪರಮಾಣು ಪರೀಕ್ಷೆಗೆ ಕಿಮ್ ಜಾಂಗ್ ಉನ್ ಸಿದ್ಧವಾಗಿದ್ದೇಕೆ? ಕಿಮ್ ಜಾಂಗ್ ಉನ್ ಆಡಳಿತದಲ್ಲಿರುವ ವಿಚಿತ್ರ ಕಾನೂನುಗಳೇನು? ಅಮೆರಿಕ ಹಾಗೂ ಕಿಮ್ ನಡುವೆ ಎರಡನೇ ಭೇಟಿ ಸಾಧ್ಯ ಆಗುತ್ತಾ? ಟ್ರಂಪ್ ಸ್ಮಾರ್ಟ್ ಗೈ ಅಂದಿದ್ಯಾರಿಗೆ? ಜಾಗತಿಕ ಮಟ್ಟದಲ್ಲಿ ತನ್ನ ವಿಚಿತ್ರ ಜನವಿರೋಧಿ ನಿರ್ಧಾರಗಳಿಂದ ಎಲ್ಲರ ಗಮನ ಸೆಳೆದಿರುವ ಉತ್ತರ ಕೊರಿಯಾದ ಸರ್ವಾಧಿಕಾರಿ ನಾಯಕ ಕಿಮ್ ಜಾಂಗ್ ಉನ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅದು ಸಹ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಗಾದಿ ಏರಿದ ಬಳಿಕ ಅನ್ನೋದು ಇಂಟ್ರೆಸ್ಟಿಂಗ್. ಹೌದು, ನಾನ್ ಹೇಳ್ದಂಗೆನೆ ನಡಿಬೇಕು, ನನ್ನ ಮಾತನ್ನ ಮೀರಿ ಯಾರು ಕಿಮಕ್ ಅನ್ನೋಗಿಲ್ಲ ಅಂತ ಇಡೀ ದೇಶದ ಜನರನ್ನ ತನ್ನ ಕಪ್ಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡಿರುವ ಡಿಕ್ಟೇಟರ್ ಇದೀಗ ಅಮೆರಿಕಾಗೆ ಶಾಕ್ ನೀಡಲು ಸಿದ್ಧವಾಗಿದ್ದಾನೆ. ಅಲ್ಲದೆ ಎಲ್ಲದರ ನಡುವೆಯೇ ಈತನನ್ನೇ ಭೇಟಿ ಮಾಡುವುದಾಗಿ ಟ್ರಂಪ್ ಹೇಳಿರುವುದು ಜಾಗತಿಕ ಮಟ್ಟದಲ್ಲಿ ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ಅಷ್ಟಕ್ಕೂ ಈ ಟ್ರಂಪ್ ಹಾಗೂ ಕಿಮ್ ಜಾಂಗ್ ಉನ್ ನಡುವೆ ನಡೀತಾ ಇರೋದಾದ್ರೂ ಏನು? ಮತ್ತೆ ಮೂರನೇ ವರ್ಲ್ಡ್ ವಾರ್ ಆಗುತ್ತಾ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋವನ್ನ ಕಡೆವರೆಗೂ ತಪ್ಪದೆ ವೀಕ್ಷಿಸಿ. ಇಷ್ಟು ದಿನ ತಣ್ಣಗಾಗಿದ್ದ ಈ ಕಿಮ್ ಜಾಂಗ್ ಉನ್ ಇದೀಗ ಮತ್ತೆ ಆರ್ಭಟಕ್ಕೆ ಸಿದ್ಧರಾಗಿದ್ದಾರೆ. ಈಗಾಗಲೇ ತಮ್ಮ ದೇಶದಲ್ಲಿಯ ಪರಮಾಣು ಸ್ಥಿತಿಗಳ ಮಾಹಿತಿಯನ್ನ ಖುದ್ದಾಗಿ ನ್ಯೂಕ್ಲಿಯರ್ ಸ್ಟೇಷನ್ಗಳಿಗೆ ತೆರಳಿ ಕಿಮ್ ಜಾಂಗ್ ಉನ್ ಪಡೆದಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮರಳಿ ವೈಟ್ ಹೌಸ್ಗೆ ಬಂದು ಅಧಿಕಾರ ಸ್ವೀಕರಿಸಿದ ಬಳಿಕ ಕಿಮ್ ಜಾಂಗ್ ಉನ್ ವಿಜ್ಞಾನಿಗಳನ್ನ ಭೇಟಿಯಾಗಿ ಪರಮಾಣು ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅಲ್ಲದೆ ಸಮುದ್ರ ಮೇಲ್ಮೈ ಮಟ್ಟದಲ್ಲಿ ಸುಮಾರು 1,500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತಮ್ಮಲ್ಲಿರುವ ಕ್ಷಿಪಣಿಗಳ ಸಾಮರ್ಥ್ಯವನ್ನ ಸ್ವತಃ ಕಿಮ್ ಜಾಂಗ್ ಉನ್ ಪರೀಕ್ಷಿಸಿದ್ದಾರೆ. ಇನ್ನು ಆಧುನಿಕ ಶಸ್ತ್ರಾಸ್ತ್ರಗಳನ್ನ ತಯಾರಿಯಲ್ಲಿ ಇಟ್ಟುಕೊಳ್ಳಿ, ಅಲ್ಲದೆ ಪರಮಾಣುಗಳ ಸಂಖ್ಯೆಯಲ್ಲಿ ಕೊರತೆಯಾಗದಂತೆ ರೆಡಿ ಮಾಡಿಟ್ಟುಕೊಳ್ಳಿ. ಇದೊಂದು ರಾಜಕೀಯವಾಗಿ ಮಹತ್ವದ ನಿಲುವಾಗಿತ್ತು ಹಾಗೂ ಮಿಲಿಟರಿ ಪಡೆಯನ್ನ ಇನ್ನಷ್ಟು ಬಲಗೊಳಿಸುವಲ್ಲಿ ದೇಶದ ಪರಿಣಾಮಕಾರಿ ಹೆಜ್ಜೆಯಾಗಿದೆ ಎಂದು ಸ್ವತಃ ಕಿಮ್ ಜಾಂಗ್ ಉನ್ ತಿಳಿಸಿದ್ದಾರೆ. ಅಲ್ಲದೆ ಇದು ಪರಮಾಣುಗಳಿಂದ ಪ್ರತ್ಯುತ್ತರ ನೀಡುವ ಯೋಜನೆಯ ಭಾಗವಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಅಲ್ಲದೆ ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಕೆರಳಿರುವ ಕಿಮ್ ಜಾಂಗ್ ಉನ್ ಅಮೆರಿಕ ಸೇರಿದಂತೆ ದಕ್ಷಿಣ ಕೊರಿಯಾದ ಮೇಲೆ ಯಾವುದೇ ಸಮಯದಲ್ಲಿಯೂ ದಾಳಿ ನಡೆಸಲು ಪರಮಾಣುಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಡೊನಾಲ್ಡ್ ಟ್ರಂಪ್ ಯುಎಸ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವ 1 ತಿಂಗಳ ಮೊದಲು ಕಠಿಣ ಯುಎಸ್ ವಿರೋಧಿ ನೀತಿಯನ್ನ ಜಾರಿಗೆ ತರುವುದಾಗಿ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಹೇಳಿದ್ರು. ಅಲ್ಲದೆ ಅಮೆರಿಕ ಹಾಗೂ ಉತ್ತರ ಕೊರಿಯಾ ನಡುವಿನ ವೈಮನಸ್ಸು 3ನೇ ಯುದ್ಧಕ್ಕೆ ಕಾರಣವಾದ್ರೂ ಅಚ್ಚರಿ ಪಡಬೇಕಿಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದಾದ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಮ್ ಜಾಂಗ್ ನನ್ನ ಒಳ್ಳೆಯ ಮಿತ್ರ, ಆತನನ್ನ ಭೇಟಿಯಾಗಲು ಎದುರು ನೋಡ್ತಾ ಇದ್ದೇನೆ ಎಂದು ಹೇಳಿಕೆ ನೀಡಿದ್ದಾರೆ. ಅವನು ನನ್ನನ್ನ ಹೆಚ್ಚು ಇಷ್ಟಪಡ್ತಾನೆ, ಅಲ್ಲದೆ ಕಿಮ್ ಜಾಂಗ್ ಉನ್ ತುಂಬಾ ಸ್ಮಾರ್ಟ್ ಯುವಕ ಎಂದು ಅಚ್ಚರಿಕೆಯ ಹೇಳಿಕೆಯನ್ನ ಟ್ರಂಪ್ ಸಂದರ್ಶನವೊಂದರಲ್ಲಿ ನೀಡಿದ್ದಾರೆ. ಈ ಮೊದಲು ತಮ್ಮ ಮೊದಲ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಾಗ ಉತ್ತರ ಕೊರಿಯಾಗೆ ಭೇಟಿ ನೀಡಿದ್ದ ಏಕೈಕ ನಾಯಕ ಎಂಬ ಖ್ಯಾತಿಗೆ ಟ್ರಂಪ್ ಪಾತ್ರರಾಗಿದ್ರು. ಅಲ್ಲದೆ ಅದು ಅಮೆರಿಕ ಹಾಗೂ ಕೊರಿಯಾ ನಾಯಕನ ನಡುವಿನ ಸಹಜ ಸಂಬಂಧಗಳ ಭೇಟಿಯಾಗಿತ್ತು. ಉಭಯ ನಾಯಕರು ಆ ವೇಳೆ ಪತ್ರ ವ್ಯವಹಾರ ನಡೆಸಿದ್ರು. ಎರಡೂ ದೇಶಗಳ ನಡುವಿನ ಬಾಂಧವ್ಯ ಗಟ್ಟಿಗೊಳಿಸುವ ಕುರಿತು ಉತ್ತಮ ಮಾತುಕತೆಯನ್ನು ಸಹ ನಡೆಸಿದ್ರು. ಆದರೆ ಅಂತಿಮವಾಗಿ ದ್ವಿಪಕ್ಷೀಯ ಮಾತುಕತೆಯ ಬಳಿಕ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧವೇ ಮುರಿದು ಬಿದ್ದಿತ್ತು. ಆದರೆ ಕೊರಿಯಾ ಯುದ್ಧದ ದಶಕಗಳ ಬಳಿಕವೂ ಈ ಎರಡೂ ರಾಷ್ಟ್ರಗಳು ಇನ್ನೂ ಸಹ ತಾಂತ್ರಿಕತೆಯ ಯುದ್ಧದಲ್ಲಿ ಮುಳುಗಿಬಿಟ್ಟಿವೆ. ಆದರೆ ಯಾವತ್ತೂ ಸಹ ತಮ್ಮದೇ ವೈಯಕ್ತಿಕ ರಾಜತಾಂತ್ರಿಕತೆಯಲ್ಲಿ ನಂಬಿಕೆ ಇಟ್ಟುಕೊಂಡಿರುವ ಟ್ರಂಪ್ ಇದೀಗ ಮತ್ತೆ ಕಿಮ್ ಜಾಂಗ್ ಉನ್ ಸಂಬಂಧ ಬೆಳೆಸಲು ಮುಂದಾಗಿದ್ದಾರೆ. ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಅಣ್ವಸ್ತ್ರೀಕರಣದ ಬಗ್ಗೆಯೂ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಜೊತೆ ಮಹತ್ವದ ಚರ್ಚೆಗೆ ಅಮೆರಿಕ ಉತ್ಸುಕತೆ ತೋರಿದೆ. ಆದರೆ ಈ ಮೊದಲು ಅತ್ಯಂತ ಸುಲಭವಾಗಿ ನಾಯಕರಿಬ್ಬರ ಭೇಟಿಯಾದಂತೆ ಟ್ರಂಪ್ ಉದ್ದೇಶಿಸಿರುವ ಈಗಿನ ಭೇಟಿ ಅಷ್ಟೊಂದು ಈಸಿ ಆಗಿಲ್ಲ ಅನ್ನೋದು ಹಿಂದಿನ ಭೇಟಿಯನ್ನ ಗಮನಿಸಿದಾಗ ತಿಳಿಯುತ್ತದೆ. ಇನ್ನು ಉತ್ತರ ಕೊರಿಯಾ ಇತ್ತೀಚಿನ ವರ್ಷಗಳಲ್ಲಿ ಪಶ್ಚಿಮ ಹಾಗೂ ದಕ್ಷಿಣ ಕೊರಿಯಾಗಳ ವಿರುದ್ಧ ತನ್ನ ಗಟ್ಟಿಯಾದ ನಿಲುವನ್ನ ಹೊಂದಿದೆ. ಈ ಎಲ್ಲದರ ನಡುವೆ ಕಿಮ್ ತಂತ್ರಗಾರಿಕೆಗೆ ಅಮೆರಿಕ ಬೆದರಿತಾ ಅನ್ನೋ ಪ್ರಶ್ನೆಯೂ ಮೂಡುತ್ತಿದೆ. ಸರ್ವಾಧಿಕಾರಿ ಕೈಗೊಂಡಿದ್ದ ವಿಚಿತ್ರ ತೀರ್ಮಾನಗಳೇನು? ವಿಚಿತ್ರ ರಾಷ್ಟ್ರಗಳ ಪಟ್ಟಿಯಲ್ಲಿ ಬರುವ ರಾಷ್ಟ್ರ ಈ ಉತ್ತರ ಕೊರಿಯಾ.
ಯುನೀಕ್ ರೂಲ್ಸ್, ಭಯಾನಕ ಶಿಕ್ಷೆ, ಯುದ್ಧ, ಸಂಧಾನ ಸೇರಿದಂತೆ ಅಣು ಪರೀಕ್ಷೆಗಳನ್ನ ಮಾಡ್ತಾ ಬರ್ತಿ 76 ವರ್ಷಗಳ ಕಾಲದಿಂದಲೂ ಕಿಮ್ ವಂಶಸ್ಥರು ಇಲ್ಲಿ ಆಡಳಿತ ನಡೆಸುತ್ತಿದ್ದಾರೆ. ಅಲ್ಲದೆ ನಮ್ಮ ದೇಶದಂತೆಯೇ ಇಲ್ಲಿಯೂ ಕೂಡ ಪ್ರಜಾಪ್ರಭುತ್ವ, ಚುನಾವಣೆ, ಕಾನೂನುಗಳಿದ್ರೂ ಸಹ ಅವೆಲ್ಲ ಕೇವಲ ದಾಖಲೆಗಳಿಗೆ ಸೀಮಿತಗೊಂಡಿದ್ದು ಮಾತ್ರ ಆ ದೇಶದ ಜನರ ಪಾಲಿಗೆ ದುರ್ದೈವದ ಸಂಗತಿ. ಯಾವುದೇ ಚುನಾವಣೆಗಳಲ್ಲಿ ಇಲ್ಲಿ ಅವಿರೋಧವಾಗಿ ಈ ಕಿಮ್ ಪಡೆಯೇ ಆಯ್ಕೆಯಾಗುತ್ತದೆ. ಯಾಕೆಂದ್ರೆ ಇವರ ಮುಂದೆ ಯಾವುದೇ ಕಾಯ್ದೆಗಳ ಆಟ ನಡೆಯೋದಿಲ್ಲ. ಅಲ್ಲಿ ಒನ್ ಅಂಡ್ ಓನ್ಲಿ ಕಿಮ್ ಕುಟುಂಬದ ಮಾತೆ ಫೈನಲ್ ಆಗಿಬಿಡುತ್ತೆ. ಎರಡನೇ ಮಹಾಯುದ್ಧದ ಬಳಿಕ ಈ ಉತ್ತರ ಕೊರಿಯಾದ ಮೇಲೆ ಅಮೆರಿಕ ಹಾಗೂ ದಕ್ಷಿಣ ಕೊರಿಯಾಗಳು ನಡೆಸಿದ್ದ ಭೀಕರ ಅಟ್ಯಾಕ್ನಿಂದ ಇಡೀ ರಾಷ್ಟ್ರ ಅಕ್ಷರಶಃ ನಲುಗಿ ಹೋಗಿತ್ತು. ಆಗ ಉತ್ತರ ಕೊರಿಯಾಕ್ಕೆ ಈ ಕಿಮ್ ಇಲ್ ಸಂಗ್ ಅವರೇ ಆಧಾರವಾಗ್ತಾರೆ. ಬಳಿಕ ಆ ದೇಶದಲ್ಲಿ ನಿಧಾನವಾಗಿ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುತ್ತೆ. ಆರ್ಥಿಕ ಸುಧಾರಣೆಯ ಕಡೆಗೆ ದೇಶ ಗಮನ ಹರಿಸಲಾಗುತ್ತೆ. ಇನ್ನು ಯುದ್ಧದಿಂದ ಸೋತು ಸುಣ್ಣವಾಗಿದ್ದ ರಾಷ್ಟ್ರದಲ್ಲಿ ಸೇನೆಯನ್ನ ಸದೃಢವಾಗಿ ಕಟ್ಟುವ ಕೆಲಸ ಮಾಡೋದ್ರ ಜೊತೆಗೆ ಜನರಲ್ಲಿ ರಾಷ್ಟ್ರ ಪ್ರೇಮವನ್ನ ಬೆಳೆಸಲಾಗುತ್ತೆ. ಅಭಿವೃದ್ಧಿಗೆ ಪೂರಕ ವಾತಾವರಣ ಸೃಷ್ಟಿಸಿ ವಿವಿಧ ಯೋಜನೆಗಳನ್ನ ಜಾರಿಗೆ ತರಲಾಗುತ್ತೆ. ಇನ್ನು ಒಂದೇ ಕಡೆಗೆ ಕ್ರೋಢೀಕರಣವಾಗಿದ್ದ ಆಸ್ತಿಯನ್ನ ಅಂದ್ರೆ ಶ್ರೀಮಂತರ ಪ್ರಾಪರ್ಟಿಯನ್ನ ಸರ್ಕಾರದ ವಶಕ್ಕೆ ಪಡೆಯುವ ಮೂಲಕ ಕೈಗಾರಿಕೆಗಳ ಸ್ಥಾಪನೆಗೆ ಕಿಮ್ ಇಲ್ ಸಂಗ್ ಈ ಎಲ್ಲಾ ಕ್ರಮಗಳು ಕಾರಣವಾಗುತ್ತವೆ. ಅಲ್ಲಿಗೆ ಬಲಿಷ್ಠ ರಾಷ್ಟ್ರಗಳ ದಾಳಿಗೆ ಒಳಗಾಗಿ ಮಮ್ಮಲ ಮರುಗಿದ್ದ ಉತ್ತರ ಕೊರಿಯಾ ಅನ್ನೋ ದೇಶ ಮತ್ತೆ ಕಿಮ್ ಇಲ್ ಸಂಗ್ ಎಂಬ ನಾಯಕನ ಕಾರಣದಿಂದ ಪುಟಿದೇಳುವಂತಾಗುತ್ತದೆ. ಇದೇ ಕಾರಣಕ್ಕೆ ಅಲ್ಲಿನ ಜನ ಇಂದಿಗೂ ಇವರನ್ನ ದೇವರಂತಲೇ ಪೂಜಿಸುತ್ತಿದ್ದಾರೆ. 1900ರಲ್ಲಿ ಇಡೀ ಉತ್ತರ ಕೊರಿಯಾವನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿದ್ದ ಕಿಮ್ ಇಲ್ ಸಂಗ್ ಅವಾಗಿನಿಂದ ಇವತ್ತಿನವರೆಗೂ ಇದೇ ಕುಟುಂಬಸ್ಥರು ಉತ್ತರ ಕೊರಿಯಾದಲ್ಲಿ ಅಧಿಕಾರ ನಡೆಸುತ್ತಿದ್ದಾರೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಸದಾ ಸುದ್ದಿಯಲ್ಲಿದ್ದು ನಿರಂತರ ಕ್ಷಿಪಣಿ ಉಡಾವಣೆ ಮಾಡಿ ಅದನ್ನ ದುರ್ಬೀನುಗಳಲ್ಲಿ ನೋಡುವ ಕಿಮ್ ಜಾಂಗ್ ಉನ್ನನ್ನ ಕ್ಷಿಪಣಿ ಶೂರ ಅಂತಾನೆ ಕರಿಬಹುದು ನೋಡಿ. ಈತ ತನಗೆ ಇಷ್ಟ ಬಂದ ಕಾನೂನುಗಳನ್ನ ತರೋದ್ರಲ್ಲಿ ಒಂಥರ ಪಂಟರೋ. ನಿರಂತರ ತನ್ನ ಶತ್ರುಗಳ ವಿರುದ್ಧ ಬೆಂಕಿ ಕಾರುವ ಕಿಮ್ ಜಾಂಗ್ ಉನ್ ಅಧಿಕಾರ ಬಂದ ಬಳಿಕ 4 ಬಾರಿ ಪರಮಾಣು ಪರೀಕ್ಷೆ ಮಾಡಿದ್ದಾರೆ. ಅಲ್ಲದೆ ಪ್ರತಿದಿನವೂ ಮಿಲಿಟರಿ ಅಭ್ಯಾಸ ಸೇರಿದಂತೆ ತನ್ನ ದೇಶದ ಭದ್ರತೆ ಹಾಗೂ ಗೌಪ್ಯತೆಯ ಬಗ್ಗೆ ಹೆಚ್ಚು ಗಮನ ಹರಿಸುವ ಕಿಮ್ ಜಾಂಗ್ ಉನ್ ಎಲ್ಲಾ ಕಾರಣಗಳಿಂದ ಪೂರ್ವ ಏಷ್ಯಾದಲ್ಲಿ ಅತಿ ದೊಡ್ಡ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಇವರ ನಿರ್ಧಾರಗಳಂತೂ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತವೆ. ತನ್ನ ಆಡಳಿತದ ವಿರುದ್ಧ ಹೋದವರನ್ನ ನಿರ್ದಯವಾಗಿ ಹತ್ಯೆ ಮಾಡಲಾಗುತ್ತೆ. ತಮ್ಮ ಅಗತ್ಯತೆಗಳನ್ನ ಸರ್ಕಾರಕ್ಕೆ ಪ್ರಶ್ನಿಸಬಾರದು. ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾತೇ ಎತ್ತಂಗಿಲ್ಲ. ದಕ್ಷಿಣ ಕೊರಿಯಾದ ಪಾಪ್ ಹಾಡು ಕೇಳಂಗಿಲ್ಲ, ಸಿನಿಮಾ ನೋಡಂಗಿಲ್ಲ, ಅಲ್ಲದೆ ರೊಮ್ಯಾಂಟಿಕ್ ಹಾಡುಗಳನ್ನ ನೋಡಬಾರ್ದು ಹಾಗೂ ಕೇಳಲೇಬಾರ್ದು. ಅಲ್ಲದೆ ಯಾವುದೇ ಧಾರ್ಮಿಕ ಆಚರಣೆಗಳನ್ನ ಮಾಡುವ ಹಾಗಿಲ್ಲ. ಈ ರೀತಿಯ ವಿಚಿತ್ರ ಕಾನೂನುಗಳನ್ನ ಕಿಮ್ ಜಾಂಗ್ ಉನ್ ಉತ್ತರ ಕೊರಿಯಾ ಜನರ ಮೇಲೆ ಹೇರುವ ಮೂಲಕ ಅವುಗಳನ್ನೇ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಇನ್ನೊಂದು ವಿಚಿತ್ರ ಅಂದ್ರೆ ಕಿಮ್ ಇಲ್ ಸಂಗ್ ಅಂದ್ರೆ ಕಿಮ್ ಜಾಂಗ್ ಉನ್ ಅವರ ತಾತ ಈ ಹಿಂದೆ ಹೇಳಿದಂತೆ ಉತ್ತರ ಕೊರಿಯಾದ ಭಾಗ್ಯವಿಧಾತ ಅಂತಲೇ ಹೇಳಬಹುದು. ಅವರ ಮರಣದ ಬಳಿಕ ಅವರ 10ನೇ ಪುಣ್ಯ ಸ್ಮರಣೆಯ ಸಮಯದಲ್ಲಿ ರಾಷ್ಟ್ರೀಯ ಶೋಕಾಚರಣೆಯ ವೇಳೆ ಯಾರಾದ್ರೂ ಸತ್ರೆ ಅವರ ಕುಟುಂಬದವರು ಕೂಡ ಅಳಲು ಅನುಮತಿ ಇಲ್ಲದಾಗಿತ್ತು. ಅಲ್ಲದೆ ಈ ವೇಳೆ ಹುಟ್ಟು ಹಬ್ಬವನ್ನ ಆಚರಿಸುವವರು ಕೂಡ ಅದನ್ನ ಆಚರಿಸುವಂತಿಲ್ಲ ಎಂದು ಸುಗ್ರೀವಾಜ್ಞೆ ಹೊರಡಿಸಿದ್ರು. ಒಟ್ಟಿನಲ್ಲಿ ಇಡೀ 11 ದಿನ ಜನ ಬೇಡ ಅಂದ್ರೂ ಕೂಡ ಈ ನಿಯಮವನ್ನ ಪಾಲಿಸಲೇಬೇಕಿತ್ತು. ಇಲ್ದಿದ್ರೆ ಶಿಕ್ಷೆ ತಪ್ಪಿದ್ದಲ್ಲ. ಉತ್ತರ ಕೊರಿಯಾದ ಜನ ಆ ದಿನದಂದು ಅಂದ್ರೆ ಪುಣ್ಯತಿಥಿಯ ಡಿಸೆಂಬರ್ 17ರಂದು ದಿನಸಿ ವಸ್ತುಗಳನ್ನ ಖರೀದಿಸಲು ಸಹ ಅನುಮತಿ ಇಲ್ಲ. ಒಂದು ವೇಳೆ ಈ ನಿಯಮ ಪಾಲಿಸದವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಪ್ರತಿ ವರ್ಷವೂ ರಾಷ್ಟ್ರೀಯ ಶೋಕಾಚರಣೆಯ ಸಂದರ್ಭದಲ್ಲಿ ಮದ್ಯಪಾನ ಅಥವಾ ಅಮಲು ಪದಾರ್ಥ ಸೇವಿಸಿದ ಜನರನ್ನ ಬಂಧಿಸಲಾಗುವ ವಿಚಿತ್ರ ಕಾನೂನುಗಳು ಇಂದಿಗೂ ಇಲ್ಲಿ ಜಾರಿಯಲ್ಲಿವೆ. ಕಳೆದ ಏಪ್ರಿಲ್ 2020ರಲ್ಲಿ 3 ವಾರಗಳ ಕಾಲ ಕಿಮ್ ಜಾಂಗ್ ಉನ್ ಕಣ್ಮರೆಯಾಗಿದ್ದಾರೆ ಎಂಬ ಸುದ್ದಿಗಳು ವ್ಯಾಪಕವಾಗಿ ಹರಿದಾಡಿದವು. ಆದರೆ ಆಗ ಗಂಭೀರವಾಗಿ ಅನಾರೋಗ್ಯ ಹಾಗೂ ಹೃದಯದ ಶಸ್ತ್ರಚಿಕಿತ್ಸೆಯ ನಂತರ ಸಾವನ್ನಪ್ಪಿದ್ದಾರೆ ಎಂಬ ವದಂತಿಗಳು ಜೋರಾಗಿದ್ದವು.
ಬಳಿಕ ಮೇ ತಿಂಗಳಲ್ಲಿ ಮತ್ತೆ ಕಿಮ್ ಜಾಂಗ್ ಉನ್ ಕಾಣಿಸಿಕೊಂಡು ಇದೀಗ ಅಮೆರಿಕ ಮೇಲಿನ ಸೇಡನ್ನ ತೀರಿಸಿಕೊಳ್ಳುವ ಭಾಗವಾಗಿ ಪರಮಾಣು ದಾಳಿಯ ಕುರಿತು ತಯಾರಿಯಲ್ಲಿದ್ದಾರೆ ಎನ್ನಲಾಗುತ್ತಿದೆ. ಒಟ್ನಲ್ಲಿ ಎರಡು ಪ್ರಬಲ ರಾಷ್ಟ್ರಗಳ ನಡುವಿನ ವೈಮನಸ್ಸು ಇನ್ನೊಂದು ಜಾಗತಿಕ ಯುದ್ಧಕ್ಕೆ ಕಾರಣ ಆಗತ್ತಾ ಅನ್ನೋದು ಸದ್ಯ ಎಲ್ಲೆಡೆ ಎದ್ದಿರುವ ಪ್ರಶ್ನೆಯಾಗಿದೆ. ಆದರೆ ಈ $1 ಮಿಲಿಯನ್ ಪ್ರಶ್ನೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಕಿಮ್ ಜಾಂಗ್ ಉನ್ ಅವರ ಭೇಟಿಯೇ ಉತ್ತರ ನೀಡಲಿದೆ.